ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವರ್ಷಕ್ಕೆ ಬೇಕಾದಷ್ಟು ನಾವು ಪೊಟೆಟೊ ಚಿಪ್ಸ್, ಆಲೂಗಡ್ಡೆ ಚಿಪ್ಸ್ನ ಯಾವ ಥರ ಹಾಳಾಗದೆ ವರ್ಷ ಪೂರ್ತಿ ಮಡ್ಕೋಬೋದು, ನಾವು ಬೇಕಾದಾಗ ತೇಳಿಸ್ಕೋಬೋದು, ಆಯಿಲಲ್ಲಿ ಫ್ರೈ ಮಾಡ್ಕೋಬೋದು ಅನ್ನೋದನ್ನು ಈಸಿಯಾಗಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಹೆಂಗಿದ್ರು ಲಾಕ್ಡೌನ್ ಬೇರೆ, ಎಷ್ಟೊಂದು ಜನ ಲೈಕ್ ಮಕ್ಕಳೆಲ್ಲ ಇರೋರು ಅವರು ಏನು ಕೆಲಸ ಮಾಡದೆ ಇರ್ತಾರೆ, ಟೈಮ್ ಪಾಸ್ ಮಾಡ್ಕೊಂಡು ಮೊಬೈಲೆಲ್ಲ ಯೂಸ್ ಮಾಡಿಕೊಂಡು. ಸೊ ಅಮ್ಮಂದ್ರಿಗೆ ಇದೊಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಬಿಕಾಸ್ ಮಕ್ಕಳೆಲ್ಲ ಹೆಂಗಿರೋ ಸುಮ್ಮನೆ ಇರ್ತಾರೆ, ಈ ಥರ ಎಲ್ಲ ನೀವು ಮಾಡಿ ಮಕ್ಕಳಿಗೆ ಸ್ವಲ್ಪ ಕೆಲಸ ಕೊಡ್ಬೋದು. ಲೈಕ್ ಬಿಸಿಲಲ್ಲೆಲ್ಲ ಒಣಗಿಸೋದಕ್ಕೆ, ಹಾರಾಕೋದಕ್ಕೆ ಎಲ್ಲದನ್ನು ಈ ಲಾಕ್ಡೌನ್ನ ಸ್ವಲ್ಪ ಯೂಸ್ಫುಲ್ ಮಾಡಿಕೊಂಡು ನಾವು ವರ್ಷಕ್ಕೆ ಬೇಕಾದಷ್ಟು ಚಿಪ್ಸ್ನ ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಮನೆಯಲ್ಲೇ ಅಂತೇಳ್ಬಿಟ್ಟು. ನಾನಿಲ್ಲಿ 1-1.5 kg ಆಗೋಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇವಾಗ ಈ ಆಲೂಗಡ್ಡೆನ ಒಂದೊಂದೇ ತೊಳ್ಕೊಂಡು ನಾನು ಅದರ ಸಿಪ್ಪೆನ ತೆಗಿತಾ ಇದ್ದೀನಿ. ನೀವು ಆದಷ್ಟು ಚಿಪ್ಸ್ ಮಾಡೋದಕ್ಕೆ ಸ್ವಲ್ಪ ಉದ್ದ ದಪ್ಪ ಇರೋ ಆಲೂಗಡ್ಡೆನ ತೊಗೊಳ್ಳಿ. ಆವಾಗಲೇ ನಾವು ಸ್ಲೈಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾವು ಚಿಕ್ಕ ಚಿಕ್ಕ ಆಲೂಗಡ್ಡೆ ತೊಗೊಂಡಿದ್ದೀವಿ ಅಂದರೆ ಈ ಥರ ಸಿಪ್ಪೆ ತೆಗೆಯೋದಕ್ಕೂ ಕಷ್ಟ ಆಗುತ್ತೆ, ಅದನ್ನು ಸ್ಲೈಸ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಸೊ ಇವಾಗ ನಾನು ನೀಟಾಗಿ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಇವಾಗ ಇದನ್ನು ಸ್ಲೈಸ್ ಮಾಡೋದ್ರಿಂದ ನಾನು ಸ್ಲೈಸ್ ಮಾಡ್ಕೋತೀನಿ. ಇದನ್ನು ನಾನು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವ ಥರ ಸ್ವಲ್ಪ ದಪ್ಪ ಸ್ಲೈಸ್ ಬೇಕಾದರೆ, ಇಲ್ಲ ಸಣ್ಣ ಸ್ಲೈಸ್ ಬೇಕಾದರೆ, ಇಲ್ಲಾಂದರೆ ಲೇಸ್ ಯಾವ ಥರ ಇರುತ್ತೆ ಡಿಸೈನ್ ಆಗಿ, ಆ ಥರ ಸಹ ನಾವು ಮಾಡ್ಕೋಬೋದು. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಆನ್ಲೈನಲ್ಲೆಲ್ಲ ಆನ್ಲೈನಲ್ಲೂ ಸಿಗುತ್ತೆ. ನಿಮ್ಗೇನಾದ್ರು ಬೇಕಾದರೆ ನಾನು ಲಿಂಕ್ ಸಹ ಹಾಕಿರ್ತೀನಿ, ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ಈ ಥರದ್ರಲ್ಲಿ ಮಾಡೋದ್ರಿಂದ ನಮ್ಗೆ ಈಸಿಯಾಗಿ ಕೂಡ ಸ್ಲೈಸಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಆಲೂಗಡ್ಡೆನೇ ಸ್ಲೈಸ್ ಮಾಡ್ಕೊಂಡಿದ್ದೆ, ಅದಕ್ಕೇ ಬ್ಲ್ಯಾಕ್ ಆಗಿತ್ತು ಸ್ವಲ್ಪ. ನಿಮ್ಗೆ ಗೊತ್ತಿರ್ಬೋದು, ಆಲೂಗಡ್ಡೆ ಕಟ್ ಮಾಡಿದ ಸೆಕೆಂಡ್ಸ್ಗೆ ಅದು ಕಲರ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಅದು ಹಾಳಾಗಿರಲ್ಲ, ನಾವು ನೀಟಾಗಿ ತೊಳ್ಕೊಂಡ್ರೆ ಅದು ಮತ್ತೆ ವೈಟ್ ಕಲರಾಗಿ ಟರ್ನ್ ಆಗುತ್ತೆ. ನಾವು 2 ಸಲ ತೊಳ್ಕೊಬೇಕಾಗತ್ತೆ ಚಿಪ್ಸಿಗೆ. ಅದಕ್ಕೇ ಇಲ್ಲಿ ಫಸ್ಟ್ ಟೈಮ್ ನಾನು ತೊಳ್ಕೊತಾ ಇದ್ದೀನಿ. ನೀವು ನೋಡ್ತಿದ್ದೀರ, ಬ್ಲ್ಯಾಕ್ ಕಲರ್ ಆಗಿರೋದೆಲ್ಲ ಕಲರ್ ಬಿಟ್ಕೊಂಡ್ಬಿಟ್ಟಿದೆ. ಇವಾಗ ಮತ್ತೆ ನಾನು ಕ್ಲೀನ್ ವಾಟರಲ್ಲಿ ಮತ್ತೆ ತೊಳ್ಕೊತಾ ಇದ್ದೀನಿ ಸೆಕೆಂಡ್ ಟೈಮು. ನೀವು ಈ ಥರ ತೊಳ್ಕೊಬೇಕಾದ್ರೇ ಒಂದು ಸೈಡ್ ನೀರನ್ನ ಇಡ್ಬೋದು ಬಿಸಿ ಆಗೋದಕ್ಕೆ. ನಾನು ಸ್ವಲ್ಪ ಜಾಸ್ತಿ ಆಲೂಗಡ್ಡೆ ತೊಗೊಂಡಿರೋ ಕಾರಣಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು ನೀಟಾಗಿ ತೊಳ್ಕೊಳ್ಳೋದಕ್ಕೆ. ನೀವು ಈ ಥರ ಚಿಪ್ಸ್ ಏನಾದರೂ ಜಾಸ್ತಿ ದಿನ ಮಾಡ್ಕೋತೀರಾ ಅಂದರೆ ಆದಷ್ಟು ಜಾಸ್ತಿ ಆಲೂಗಡ್ಡೆ ಯೂಸ್ ಮಾಡಿ. ಇಲ್ಲಿ ನೋಡೋದಕ್ಕೆ ಜಾಸ್ತಿ ಅಂತ ಅನಿಸುತ್ತೆ, ಒಂದ್ಸರಿ ಒಣಗಿದ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಕ್ವಾಂಟಿಟಿ. ಈಗ ನಾನು ನೀರು ಬಿಸಿಗಿಟ್ಟಿದ್ದೀನಿ. 1 ಸ್ಪೂನ್ ಆಗೋಷ್ಟು ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಉಪ್ಪೇನಾದರೂ ಜಾಸ್ತಿ ಆಗಿಬಿಟ್ರೆ ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ. ನಾವು ಬೇಕಾದರೆ ಲಾಸ್ಟಲ್ಲಿ ತೇಲ್ಸಿದ ಮೇಲೆ ನಮ್ಗೆ ಉಪ್ಪು ಖಾರ ನಾವು ಮೇಲೆ ಉದುರಿಸ್ಕೋಬೇಕಾಗತ್ತೆ, ಆವಾಗ ಉದುರಿಸ್ಕೊಂಡ್ರೆ ಆಗುತ್ತೆ. ಸೊ ಅದಕ್ಕೆ 1 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ, ಸಪ್ಪೆ ಇರೋದು ಹೋಗಲಿ ಅಂತ ಅಷ್ಟೇ. ಗ್ಯಾಸ್ ಆಫ್ ಮಾಡೋದಕ್ಕೆ ಹೋಗ್ಬಿಡಿ, ಆನಲ್ಲೇ ಇರಲಿ. ಅದು ಒಂದು ಕುದಿ ಬರೋಷ್ಟು ನಾವು ಬೇಯಿಸ್ಕೋಬೇಕಾಗತ್ತೆ ಆಲೂಗಡ್ಡೆನ. ನೋಡ್ತಿದ್ದೀರಾ, ನಾನು ಸ್ಲೈಸರಲ್ಲಿ ಮಾಡ್ಕೊಂಡಿರೋ ಕಾರಣಕ್ಕೆ ಸ್ವಲ್ಪ ಎಷ್ಟು ತಿನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ನಾವೇನಾದ್ರು ನೈಫಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಅಷ್ಟೊಂದು ತಿನ್ನಾಗಿ ಬರಲ್ಲ. ಸೊ ಈ ಥರ 1 ಕುದಿ ಬಂದರೆ ಸಾಕು, ತುಂಬ ಬೇಯಬೇಕಂತನೂ ಏನೂ ಇಲ್ಲ, ಜಸ್ಟ್ 1 ಕುದಿ ಬಂದರೆ ಸಾಕಾಗತ್ತೆ. ಇವಾಗ ಇದನ್ನು ನೀರೆಲ್ಲ ಹೋಗ್ಸೋದಕ್ಕೆ ಒಂದು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ, ಈ ಥರದೊಂದು ಬಟ್ಟಲ್ಲಿ ಇಟ್ಕೊಂಡು. ಈ ಥರ ಒಂದು 5-10 ನಿಮಿಷ ಸ್ಟ್ರೈನ್ ಮಾಡ್ಕೊಂಬಿಟ್ರೆ ನೀರೆಲ್ಲ ಹೋಗ್ಬಿಡುತ್ತೆ.
ನೀವೇನಾದರೂ ರೂಮಲ್ಲೇ ಮನೆಯಲ್ಲೇ ಒಣಗಿಸ್ಕೋತೀರಾ ಅನ್ನೋದಾದರೆ ಈ ಥರದೊಂದು ರೂಮಲ್ಲಿ ಚಾಪೆ ಮೇಲೆ ಈ ಥರ ದುಪ್ಪಟ ಹಾಕ್ಕೊಂಡು ಒಣಗಿಸ್ಕೋಬೋದು. ನನ್ಗೆ ಅವತ್ತು ಇದೆಲ್ಲ ಮಾಡಬೇಕಾದ್ರೆ ಸಂಜೆ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಟೆರೆಸ್ ರೂಮಲ್ಲಿ ಒಣಗಾಕ್ತಾ ಇದ್ದೀನಿ. ಬೇಕಾದ್ರೆ ಮಾಡಿದೆ ಏನೋ ಬಿಸಿಲಲ್ಲಿ ಇಡೋಣ ಅಂತೇಳ್ಬಿಟ್ಟು. ಆದಷ್ಟು ನೀವು ಸೆಪ್ರೇಟ್ ಅಂಟಾಗ್ದಿರೇ ಒಂದೊಂದೇ ಈ ಥರ ಒಣಗಿಸ್ಬೇಕಾಗತ್ತೆ, ದೂರ ಪ್ಲೇಸ್ ಮಾಡಿಬಿಟ್ಟು. ಇಲ್ಲಾಂದರೆ ಅಂಟಾಗ್ಬಿಡುತ್ತೆ ಆವಾಗ. ಅದಕ್ಕೆ ಹೇಳಿದ್ದು, ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ ಈ ಥರ ಮಾಡೋದ್ರಿಂದ ಅಂತೇಳ್ಬಿಟ್ಟು. ಅವರೂ ಇಷ್ಟಪಟ್ಬಿಟ್ಟೆ ಇದನ್ನೆಲ್ಲ ಈ ಥರ ಒಣಗಾಕೋದಕ್ಕೆಲ್ಲ ಬರ್ತಾರೆ. ನೋಡ್ತಿದ್ದೀರಾ, ಈ ಥರ ಎಲ್ಲ ನೀಟಾಗಿ ಒಣಗಾಕಿದ್ದೀನಿ. ಇದು ರೂಮಲ್ಲೇ ಒಣಗಾಕ್ತಾ ಇದ್ದೀನಿ ನಾನು, ಸಂಜೆ ಆಗಿರೋ ಕಾರಣಕ್ಕೆ. ನೋಡಿದ್ದೀರಿ, ಇದು ಮಾಡಿದ್ರೆ ಈ ಥರ ಆಗಿರುತ್ತೆ. ನಾವು ಎಷ್ಟೇ ರೂಮಲ್ಲಿ ಒಣಗಾಕಿದ್ರು ಎಷ್ಟು ದಿನ ಬಿಟ್ಟರು ನಾವು ಬಿಸಿಲಲ್ಲೇ ಹಾಕ್ಲೇಬೇಕಾಗತ್ತೆ. ನೋಡಿ ಇಲ್ಲಿ ಈ ಥರ ಗರಿಯಾಗಿ ಟರ್ನ್ ಆಗಿರುತ್ತೆ. ನಾವು ಮಾಡ್ಬೇಕಾದ್ರೆ ಎಷ್ಟು ದಪ್ಪ ಇತ್ತು, ಇವಾಗ ಒಣಗಿದ ಮೇಲೆ ಎಷ್ಟು ಸಣ್ಣ ಆಗಿದೆ. ಇದು ಆಯಿಲಲ್ಲಿ ತೇಳಿಸ್ತಾ ಇದ್ದೀನಿ ನಾನು. ನೋಡಿ ಈ ಥರ ಬರುತ್ತೆ. ಇದಕ್ಕೆ ನಾವು ಉಪ್ಪು ಖಾರ